ಹಾಯ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ರಾತ್ರಿ ಮಲ್ಗೋವಾಗಲೇ ಮಲ್ಕೊಂಡಿದ್ದೆ ನಾಳೆ ಒಂದು ರೋಟೀನ್ ಲಾಗ್ ಮಾಡೋಣ ಅಂತ ಹೇಳಿ. ತುಂಬ ದಿನ ಆಯಿತು ಬ್ಯಾಕ್ ಟು ರೋಟೀನ್ ಅನ್ನೋ ಥರ. ಸೊ ಹೆಂಗೂ ಇವಾಗ ಚಿಟ್ಟಿನ ಸ್ಕೂಲಿಗೆ ಮಿಟ್ಟನ್ನ ಕೂಡ ಅಂಗನವಾಡಿ ಕಳಿಸ್ಬೇಕು ರೆಡಿ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಫಸ್ಟ್ ಅವ್ರಿಗೆ ತಿಂಡಿ ಅದೆಲ್ಲ ಆಗಬೇಕು ಅಂತ ಹೇಳಿ. ಆ್ಯಂಡ್ ನೀವು ಕೆಲವೊಂದಷ್ಟು ಕ್ವಶನ್ಗಳನ್ನ ಕೇಳಿದ್ರಿ, ಅದಕ್ಕೂ ಕೂಡ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ತುಂಬ ದಿನಾನೇ ಆಗಿತ್ತು ಫ್ರೆಂಡ್ಸ್ ಈ ಥರದೊಂದು ಲಾಗ್ ಶೇರ್ ಮಾಡಿ. ಡೆಫಿನೆಟ್ಲಿ ನೀವೆಲ್ಲರೂ ತುಂಬಾ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೊರಗಿನ ಕಸ ಎಲ್ಲ ಗುಡಿಸಿ ಆಮೇಲೆ ಒರೆಸಿ ಸೊ ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ಹಾಕಿ ಒಳಗಡೆ ಇನ್ನು ನೆಕ್ಸ್ಟ್ ಚಿಕ್ಕ ಪುಟ್ಟ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ಅಷ್ಟರೊಳಗಡೆ ಜಯಂತ್ ಟೀ ಮಾಡ್ಕೊಂಬಂದು ಕುಡಿತಾ ಕುತ್ಕೊಂಡಿದ್ದಾರೆ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಚಿಟ್ಟಿನೂ ಕೂಡ ಜಸ್ಟ್ ಎದ್ದಿದ್ದಾನೆ. ಅವನಿಗೆ ಫುಲ್ ಕೆಮ್ಮಾಗ್ಬಿಟ್ಟಿದೆ, ಹಾಗಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಸೊ ಅವನಿಗೂ ಕೂಡ ಬ್ರಷ್ ಮಾಡಿಸಿ ಇವಾಗ ಬಂದು ನಾನು ಟೀ ತೊಗೊಂಬರೋಣ ಅಂತ ಹೇಳಿ ಹೋಗಿ ಟೀ ತೊಗೊಂಬರ್ತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಸಣ್ಣ ಮೇಡಮ್ ಅವ್ರು ಕೂಡ ಎದ್ದಾಯಿತು. ಎದ್ದು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಕೂತಿದ್ದಾಳೆ. ಸೊ ಎದ್ದ ತಕ್ಷಣ ಒಂದು ರೌಂಡ್ ಎಲ್ಲರ ಜೊತೆ ಆಟ ಆಡೋದು ಅವಳದು ಒಂಥರ ಅಭ್ಯಾಸ. ಅದು ನಮ್ಮ ಮನೇಲಿ ಇನ್ನೇನಪ್ಪ ಅಂತಂದರೆ ಎಲ್ಲರೂ ಮನೇಲಿ ಆಡೋದಕ್ಕಿಂತ ಸ್ವಲ್ಪ ಜಾಸ್ತಿ ತರಲೆ ಆಟ ಆಡ್ತಾಳೆ ಅಂತ ಅನಿಸುತ್ತೆ. ಸೊ ನಮ್ಮ ಚಿಟ್ಟಿ ಮಿಟ್ಟು ಈ ಥರ ಆಟ ಆಡಿರಲಿಲ್ಲ, ಸೈಲೆಂಟಾಗಿ ಆಟಾಡ್ತಿದ್ರು, ಅವ್ರು ಇದ್ದಾರೋ ಇಲ್ವೋ ಅನ್ನೋ ಥರ. ಬಟ್ ಇವಳು ಹಂಗಲ್ಲ, ಫುಲ್ ಗಲಾಟೆ. ಇನ್ನು ನಾನು ಕೂಡ ಟೀ ತೊಗೊಂಬಂದು ಕುತ್ಕೊಂಡಿದ್ದೀನಿ. ಹಾಗೆ ನಾವಿಬ್ಬರು ಏನು ಗೊತ್ತಾ, ಪ್ರತಿದಿನ ಬೆಳಗ್ಗೆ ಒಂದು ರೌಂಡು ಏನೋ ಡಿಸ್ಕಷನ್ ಆಗಲೇಬೇಕು. ಅದು ಹ್ಯಾಪಿ ಆಗಿರ್ಬೋದು ಅಥವಾ ಜಗಳ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಾಗಿ ಡಿಸ್ಕಷನ್ ಮಾಡೇ ಮಾಡ್ತೀವಿ. ಇವತ್ತೇನಂತಂದರೆ ಸ್ವಲ್ಪ ವಾದ ವಿಧಿಗೆ ಮಾಡ್ತಾ ಇದ್ವಿ. ಪ್ರೀತಿಯಿಂದ ಏನಿವತ್ತು ವಾದ ಇರಲಿಲ್ಲ, ಸ್ವಲ್ಪ ರ್ಯಾಶಾಗೇ ಇತ್ತು. ಏನೋ ಸುಮ್ಮನೆ ವಾದಿಸ್ತಾರೆ ಕೆಲವೊಮ್ಮೆ, ಆ ಥರ ಏನೋ ಫೋನಲ್ಲಿ ನೋಡ್ತಾ ಇದ್ದೆ. ಸೊ ಆ ವಿಚಾರಕ್ಕೆ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಂಡು ವಾದ ಮಾಡಿ 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 ಎದ್ವಿ. ಹಾಗೆ ಇನ್ನು ನಮ್ಮ ಚಿಟ್ಟಿಗೆ ನೀರು ಇಟ್ಟಿದ್ನಲ್ಲ, ನೀರು ಅವ್ನಿಗೆ ಬಚ್ಚಲಿಗೆ ಹಾಕಿ ಬಂದಿದ್ದೆ ತಡ ಅವನೋಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾನೆ. ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತಾನೆ. ಮತ್ತು ಡ್ರೆಸ್ ಕೂಡ ಅವನೇ ಹಾಕೊತಾನೆ. ಅವ್ನ ಕೆಲಸ ಕಂಪ್ಲೀಟಾಗಿ ಅವನಿಗೆ ಹಚ್ಬಿಟ್ಟಿದ್ದೀವಿ. ಕೆಲವೊಮ್ಮೆ ಅವರಪ್ಪ ಮಾಡ್ತಾರೆ, ಕೆಲವೊಮ್ಮೆ ನಾನು ಮಾಡ್ತೀನಿ, ತುಂಬ ರೇರ್ಲಿ. ಅದು ಬಿಟ್ಟರೆ ಅವನಿಗೆ ಕಂಪಲ್ಸರಿ ನಾವೇ ಮಾಡಿಕೊಡ್ಬೇಕು ಅಂತ ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಮಾಡ್ಕೊತಾ ಇರ್ತಾನೆ. ಇನ್ನು ಇವತ್ತು ಸಂಜೆ ಪೂಜೆ ಮಾಡಬೇಕು ಅಂತೇಳಿ ಫಿಕ್ಸ್ ಆಗಿದ್ದೆ. ನಾನು ಇವಾಗಲೇ ಏನು ಸ್ನಾನ ಮಾಡಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ನೋಡೋಣ, ಸಾಧ್ಯ ಆದರೆ ಮಧ್ಯಾಹ್ನದ ಮೇಲೆ ಡ್ರೆಸ್ ಗಿಸ್ಟ್ ಎಲ್ಲ ಮಾಡಿದಾದ್ಮೇಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಬರೋತ್ಲಿಗೆ ನನಗೆ ಫುಲ್ ಲೇಟ್ ಆಯಿತು ಅಂತೇಳಿ ಪಾತ್ರೆ ತೊಳೆದಿರೋವಂಥದ್ದು ಕೂಡ ಯಾವುದು ಕೂಡ ಶಿಫ್ಟ್ ಮಾಡಿರಲಿಲ್ಲ. ಅದನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸೊ ಸ್ಟಾರ್ಟ್ ಮಾಡಿಕೊಂಡು ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡ್ರೆ ಆಯಿತು ಅಂತೇಳಿ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಟೊಮೊಟೊ ಬಾತ್ ಮಾಡಿದ್ದು. ನಮ್ಮ ಚಿಟ್ಟಿಗೆ ಶೀತ ಆಗಿರೋದ್ರಿಂದ ಬಾಯೆಲ್ಲ ಒಡೆದಿದೆ. ಸೊ ಅದರಲ್ಲಿ ಇವಾಗ ವಿಂಟರ್ ಅಲ್ವಾ, ಸೊ ಆ ಥರ ಎಲ್ಲ ಆಗ್ತಿರುತ್ತೆ ತುಟಿ ಸೈಡ್ ಅಂತ ಹೇಳಿ ಖಾರ ಹಾಕ್ದೇನೆ ಮಾಡಬೇಕು ಅಂತಲೂ ಹೇಳಿದ್ದ. ಹಾಗಾಗಿ ಖಾರ ಹಾಕ್ದೇನೆ ಮಾಡೋದಕ್ಕೆ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇವತ್ತು. ಆ್ಯಕ್ಚುಲಿ ತಿಂಡಿ ಮಾತ್ರ ನನಗೂ ಕೂಡ ತುಂಬ ಇಷ್ಟ ಆಯಿತು. ಇನ್ನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ಅಂತೂ ಜೆಪ್ಟೋ ಯೂಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಆ್ಯಪ್ ಲಾಂಚ್ ಆಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ನನಗಂತೂ ಸೂಪರ್ ಇಷ್ಟ ಆಯಿತು. ಯಾಕಂದರೆ ವಿತಿನ್ 10 ಮಿನಿಟ್ಸಲ್ಲಿ ನಾವೇನು ಆರ್ಡ್ರ್ ಮಾಡಿದ್ರು ಕೂಡ ಬಂದುಬಿಡುತ್ತೆ. ಹೌಸ್ ಹೋಲ್ಡ್ಸ್ ಮತ್ತು ಬೆಳಗ್ಗೆ ಟಿಫನಿಗೆ ಏನು ಬೇಕು ಅಥವಾ ಏನಾದರೂ ಎಮರ್ಜೆನ್ಸಿ ಇರುವಂಥದ್ದು. ಆಮೇಲೆ ಮೊಳಕೆ ಕಟ್ಟಿದ ಕಾಳೆಲ್ಲ ಬರ್ತಾ ಇದೆ, ಹೂವೆಲ್ಲ ಅದರಲ್ಲೇ ಬರ್ತಾ ಇದೆ. ಅಪ್ಪ ಗಂಡನ ಹತ್ರ ಬೈಸ್ಕೊಳ್ಳೋದು ತಪ್ಪಿತು, ನಮ್ಮ ಜಯಂಗೆ ಹೋಗು ಹೋಗು ಅಂದಿದ್ದು ತಪ್ಪಿತು. ಹಾಲು ಬರುತ್ತೆ, ಮೊಸರು ಕೂಡ ಬರುತ್ತೆ, ಇನ್ನು ಅಡುಗೆಗೆ ಹೆಚ್ಚಿಟ್ಟಿರೋ ಅಂಥ ತರಕಾರಿ ಕೂಡ ಪ್ಯಾಕ್ ಇರುತ್ತೆ. ಆ ಲೆವೆಲಿಗೆ ಅಲ್ಲದೆ ಇದ್ದರೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಬೇಳೆಕಾಳೆಲ್ಲ ಎಮರ್ಜೆನ್ಸಿ ಏನು ಬೇಕಾದ್ರೂ ತರಿಸ್ಕೋಬೋದಲ್ವ, 10 ನಿಮಿಷದಲ್ಲಿ ಬರುತ್ತೆ ಅಂತಂದರೆ ಸಮ್ಟೈಮ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ನಮ್ಮಂಥವ್ರಿಗೆ. ನನಗಂತೂ ತುಂಬಾ ಹೆಲ್ಪ್ ಆಯಿತು. ಇನ್ನು ಕೈಕಾಲಲ್ಲಿ ಯಾರಾದರೂ ಇದ್ದಾರೆ, ಮಾತು ಕೇಳ್ತಾರೆ ಅಂತಂದರೆ ಅವ್ರಿಗೆ ನೀಡಿರಲ್ಲ. ಬಟ್ ನಮಗೆ ಇವಾಗ ಅಂಗಡಿನೂ ದೂರ, ಮಕ್ಕಳು ಕೂಡ ಇರ್ತಾರೆ. ಸೊ ಇಂಥವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಪ್. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನನ್ನ ಕಡೆಯಿಂದ ಹೈಲಿ ರೇಟೆಡ್ ಅದು. ಇನ್ನು ಲಂಚ್ ಬಾಕ್ಸಿಗೆ ಅಂತ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ. ಇನ್ನು ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಹಾಕಿ, ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿ, ಇನ್ನು ಸಾಂಬಾರು ಪೌಡರ್, ನನ್ನ ಫೇವ್ರೆಟ್ ಮಾರುತಿ ಸಾಂಬಾರು ಪೌಡರ್ ಹಾಕಿ ಮಾಡಿಬಿಟ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಸೊ ಲಾಸ್ಟ್ ಲಾಗಲ್ಲೆಲ್ಲ ಕೇಳ್ತಾ ಇದ್ರಿ ದಾಂಡಲಿಗೆ ಹೋಗಿ ಬಂದಿದ್ದೀರಿ, ಮಕ್ಕಳಿಗೆ ಊಟದ್ದೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತೇಳಿ. ಸೊ ದೊಡ್ಡವನು ನಾವೇನು ಊಟ ಮಾಡ್ತೀವಿ ಅದೆಲ್ಲ ಊಟ ಮಾಡ್ತಾನೆ, ಪ್ಲಸ್ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಸಾಕು. ಇನ್ನು ಸಣ್ಣವಳು ಅಷ್ಟೇ ಅನ್ನ ಅಥವಾ ಮೊಸರನ್ನ ಅಥವಾ ಚಪಾತಿ ರೋಟಿ ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಅವಳು ಕೂಡ ಊಟ ಮಾಡ್ತಾಳೆ. ಇಡ್ಲಿ ಅಷ್ಟರ ಮಟ್ಟಿಗೆ ಇಷ್ಟಪಡಲ್ಲ, ಬಟ್ ಓಕೆ ಮ್ಯಾನೇಜ್ ಮಾಡ್ತೀವಿ ಈ ಥರದ್ರಲ್ಲಿ. ಇನ್ನು ಸಣ್ಣೊಳಗೆ ಏನು ಅನ್ನೋದು ನಿಮಗೆ ಕ್ವಶನ್, ಇನ್ನು ನನಗೂ ಕ್ವಶನ್. ನಮ್ಮ ಮಿಂಚು ನನಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಅವಳೆಲ್ಲದನ್ನು ತಿಂತಾಳೆ. ಮೀಡಿಯಮ್ ಖಾರ ಇತ್ತು ಅಂತಂದ್ರೂ ತಿಂತಾಳೆ. ತೀರಾ ಖಾರ ಇರೋಂಥದ್ದಲ್ಲದೆ ನಾವೇನಾದರೂ ಬೇಳೆ ಸಾರು ಅದು ಇದು ಮಾಡ್ಕೊತಿರ್ತೀವಲ್ಲ ಅದೆಲ್ಲ ತಿಂತಾಳೆ ಅವಳು. ಹಾಗಾಗಿ ನನಗೆ ತುಂಬ ಈಸಿ ಫ್ರೆಂಡ್ಸ್ ಅವಳ ಒಂದು ಊಟದ ವಿಚಾರದಲ್ಲಿ. ಇನ್ನು ಅಲ್ಲಿ ಹೋಗಿದ್ದಾಗ ಹೆಂಗೆ ಮ್ಯಾನೇಜ್ ಮಾಡಿದೆ ಅಂತಂದರೆ, ಗಾಡೀಲಿ ಎಮರ್ಜೆನ್ಸಿಗೆ ಅಂತೇಳಿ ನೀರು ಇಟ್ಕೊಂಡಿದ್ವಿ, ಹಾಲು ಇಲ್ಲಿಂದ ಕಾಯಿಸ್ಕೊಂಡು ಹೋಗಿದ್ವಿ, ಒಂದು ಬಾಟಲ್ ಹಾಲು ಮತ್ತು ನೀರು ಇಟ್ಕೊಂಡಿದ್ವಿ. ಮತ್ತು ಬಿಸ್ಕೆಟ್ಸ್ ಅಂದರೆ ಗುಡ್ಡೆ ಬಿಸ್ಕೆಟು, ಹೈಲಿ ಸ್ವೀಟ್ ಇರೋವಂಥದ್ದಲ್ಲ,
ಕ್ರ್ಯಾಕ್ ಜಾಕ್ ಬರುತ್ತಲ್ಲ ಆ ಥರದ್ದು ಎಮರ್ಜೆನ್ಸಿ ಅಂತ ಇಟ್ಕೊಂಡಿದ್ವಿ. ಇನ್ನು ಹಣ್ಣು ಇಟ್ಕೊಂಡಿದ್ವಿ. ಈ ಥರದ್ದು ಮ್ಯಾನೇಜ್ ಮಾಡ್ತೀವಿ. ಇನ್ನು ಹೊರಗಡೆ ಹೋದಾಗ ರೆಸಾರ್ಟ್ಸ್ಗೆಲ್ಲ ಹೋದಾಗ ಅಲ್ಲಿ ಏನು ತಿನ್ನಿಸ್ತೀರಾ ಅಂತ ಕೇಳೋದಾಯಿತು ಅಂದರೆ ಸೇಮ್ ಫ್ರೆಂಡ್ಸ್ ನಾನು ಇವಾಗ ಹೇಳಿದ್ನಲ್ಲ, ಅವಲಕ್ಕಿ ತಿನ್ನಿಸಿದ್ರೆ ಅವಲಕ್ಕಿ ತಿಂದ್ಲು, ಚಪಾತಿ ತಿಂದ್ಲು ನಮ್ಮ ಮಿಂಚು. ಸೊ ಸಣ್ಣದಾಗಿ ಚಪಾತಿನ ಒಂಥರ ಚೂಟಿ ಇಡ್ತಾರಲ್ಲ, ಸೊ ಆ ಥರ ಚೂಟಿ ಬಾಯಲ್ಲಿ ಇಟ್ಬಿಡ್ತೀನಿ. ಮನೇಲಾದರೂ ಅಷ್ಟೇ, ಹೊರಗಡೆ ಹೋದಾಗಲೂ ಅಷ್ಟೇ. ಇನ್ನು ಅನ್ನ ತಿನ್ನಿಸ್ತೀನಿ, ಬರೀ ಅನ್ನ. ಏನಾದರೂ ಖಾರ ಇತ್ತು ಅಂತಂದರೆ ಅದನ್ನು ಅವಾಯ್ಡ್ ಮಾಡ್ತೀವಿ. ಇಡ್ಲಿ ತಿನ್ನಿಸ್ತೀನಿ. ಸೊ ಈ ಥರ ನಾವು ನಾರ್ಮಲಾಗಿ ಏನು ಊಟ ಮಾಡ್ತೀವಿ ಆಲ್ರೆಡಿ ಅದನ್ನೆಲ್ಲ ಅವಳು ಊಟ ಮಾಡ್ತಿರೋದ್ರಿಂದ ನನಗೆ ಊಟದ ಪ್ರಾಬ್ಲಮ್ಮೇ ಆಗ್ತಾ ಇಲ್ಲ. ಮತ್ತು ಜಾಸ್ತಿ ನೀರು ಕುಡಿಯೋದ್ರಿಂದ ನೀರೊಂದು ಕಂಪಲ್ಸರಿ ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀವಿ. ಮೇನ್ಲಿ ಮಕ್ಕಳಿಗೆ ನೀರು ಕ್ಯಾರಿ ಮಾಡಬೇಕು. ಅದರಲ್ಲೂ ನನ್ನ ಮಗಳಿಗೆ ಸ್ಪೆಷಲಿ ನೀರು ಬೇಕೇ ಬೇಕು. ಅವಳಿಗೆ ನೀರಿಲ್ಲ ಅಂತಂದರೆ ಕಿರಿಕಿರಿ ಸ್ಟಾರ್ಟ್ ಮಾಡಿರ್ತಾಳೆ. ಫೈನಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಫುಡ್ ವಿಚಾರದಲ್ಲಿ ನನ್ನ ಮಕ್ಕಳು ಸ್ವಲ್ಪ ನನಗೆ ಅಡ್ವಾಂಟೇಜ್ ಆಗಿ ಚೆನ್ನಾಗಿದ್ದಾರೆ, ಕೋಪ್ರೇಟ್ ಮಾಡ್ತಾರೆ, ನನಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಮಾಡಲ್ಲ. ಸೊ ಹಾಗಾಗಿನೇ ಇಷ್ಟು ಸೇಫಾಗಿ ಇದ್ದೀನಿ ಅಂತ ಅನ್ಕೊತೀನಿ. ಈವನ್ ನಮ್ಮಮ್ಮ ಕೂಡ ಹೌದು, ಊಟ ಮಾಡಿಸೋವಾಗ ಇದನ್ನೆಲ್ಲ ಏನೋ ಅದೇ ತಿನ್ನಿಸ್ಬೇಕು ಇದೇ ತಿನ್ನಿಸ್ಬೇಕಂತ ಏನಿಲ್ಲ. ಈವನ್ ಸಮ್ಟೈಮ್ಸ್ ಇವಾಗ ನಾನ್ ವೆಜ್ ಮಾಡಿರ್ತೀವಿ, ಅದನ್ನು ಫಸ್ಟೇ ನಾವು ಎಣ್ಣೆ ಮತ್ತು ಅರಿಶಿನ ಪುಡಿ ಉಪ್ಪು ಇದೆಲ್ಲ ಹಾಕಿ ಬೇಯಿಸಿರ್ತೀವಲ್ಲ, ಮಕ್ಕಳಿಗೆ ಅದು ಅಂದರೆ ತುಂಬ ಇಷ್ಟ. ಮಕ್ಕಳಿಗೇನು ನಮಗೂ ತುಂಬ ಇಷ್ಟನೇ. ಚಿಚ್ಚಿ ಮಮ್ಮು ಅಂತ ಹೇಳಿ ಅದನ್ನು ರೂಢಿ ಮಾಡಿದ್ದಾರೆ, ಆ ಥರದ್ದೆಲ್ಲ ತಿಂತಾರೆ. ಸೊ ಹೀಗೆ ಫ್ರೆಂಡ್ಸ್, ನಮ್ಮದು ಹೆವಿ ಇಲ್ಲ, ಇರೋದ್ರಲ್ಲೇ ಹೆಂಗೆ ಊಟ ಮಾಡಿಸ್ಬೇಕು ಅದೇ ಥರ ಊಟ ಮಾಡಿಸ್ಕೊತಾ ಬರ್ತಾ ಇದ್ದೀವಿ. ಹೊರಗಡೆ ಹೋದಾಗಲೂ ಕೂಡ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ, ಈಸಿಯಾಗಿ ಮೇಂಟೈನ್ ಮಾಡಿಬಿಟ್ಟೆ. ಈ ಕೆಲಸ ಎಲ್ಲ ಮುಗೀತು. ಅವನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕಳಿಸಿದ್ದಾಯಿತು. ಜಯಂತ್ ಹೋಗಿ ಬಿಟ್ಟು ಬಂದು ಇವಾಗ ಮತ್ತೆ ಅವರು ಸ್ನಾನ ಮಾಡಿಕೊಂಡು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಸೊ ನಾನಿವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ನನ್ನ 2 ಮಕ್ಕಳಿಗೆ, ಇನ್ನುಳಿದ 2 ಮಕ್ಕಳಿಗೆ ಗಂಜಿ ಪ್ರಿಪೇರ್ ಮಾಡಿ ಇಕ್ತಾ ಇದ್ದೀನಿ. ಇದೇನು ಗಂಜಿ ಅಂತಂದರೆ ರಾಗಿ ಗಂಜಿ. ಸೊ ಪೌಡರ್ ಮಾಡಿ ಇಟ್ಕೋಬೋದು, ಹಾಗೆ ಈ ಥರ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ಅದನ್ನು ರುಬ್ಬಿ ರಾಗಿ ಹಾಲನ್ನು ತಗೊಂಡು ಮಾಲ್ಟ್ ಥರನೂ ಮಾಡ್ಬೋದು. ನನಗೆ ಈ ಪೌಡರ್ ಮಾಲ್ಟ್ಗಿಂತ ಇದು ಯಾಕೋ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಆಲ್ರೆಡಿ ನಾನು ತೋರಿಸ್ತಾನೆ ಇದ್ದೀನಿ ವ್ಲಾಗಲ್ಲಿ. ಇದು ಯಾಕೆ ಇಷ್ಟ ಆಯಿತು ಅಂತಂದರೆ, ಒಂದು ಹೆಲ್ತಿಯಾಗಿರುತ್ತೆ, ಇನ್ನೊಂದು ಹೊಟ್ಟೆ ತುಂಬುತ್ತೆ, ಇನ್ನು ಮಕ್ಕಳಿಗೆ ಅಂತೂ ತುಂಬಾ ಪುಷ್ಟಿ ಅಂತ ಹೇಳ್ಬೋದು. ಮತ್ತು ಮಾಡುವಾಗ ಈಸಿ ಪ್ರೊಸೀಜರ್ ಅಂತ ನನಗೆ ಅನಿಸುತ್ತೆ. ಸಮ್ಟೈಮ್ಸ್ ಕೆಲವೊಬ್ರಿಗೆ ಏನು ಅನಿಸ್ಬೋದು, ಪೌಡರ್ ಇಟ್ಕೊಂಡೇ ಮಾಡಿದ್ರೆ ಬೆಟರು, ಇದನ್ನು ಯಾರು ಸೋಸ್ಕೊತ ನಿಂತ್ಕೊತಾರೆ ಅಂತೇಳಿ. ಸ್ಟಾರ್ಟಿಂಗ್ ನನಗೆ ಹಂಗೆ ಅನ್ನಿಸ್ತಿತ್ತು. ಬಟ್ ಅದು ಎಷ್ಟು ಸ್ಮೂತ್ ಕನ್ಸಿಸ್ಟೆನ್ಸಿ ಇರುತ್ತೆ, ಮಕ್ಕಳಿಗೆ ಬೇಗವೇ ತಿನ್ನಿಸ್ಬೋದು. ಸೊ ಆ ಒಂದು ಕಾರಣಕ್ಕೆ ನನಗೆ ಈ ಥರ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನಮ್ಮ ದೊಡ್ಡವಳಿಗೆ ಏನಂತಂದರೆ ಮುದ್ದೆ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಸೊ ಹಾಗಾಗಿ ಇದು ಹೆಂಗೂ ಮುದ್ದೆ ಥರ ಇರುತ್ತಲ್ಲ ಅಂತ ಹೇಳಿ ತಿನ್ನಿಸ್ಬಿಡ್ಬೋದು ಅನ್ನೋ ಕಾರಣಕ್ಕೂ ಕೂಡ ನಾನು ಈ ಥರ ಮಾಡ್ತಾ ಇರ್ತೀನಿ. ವಾರದಲ್ಲಿ ಅಟ್ಲೀಸ್ಟ್ ಇತ್ತೀಚೆಗೆ ಅಂತೂ 3-4 ಸರಿ ಮಾಡ್ತಾನೆ ಇದ್ದೀನಿ. ಇವತ್ತು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಫಸ್ಟ್ ಟೈಮ್ ಮಿಟ್ಟುನ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬರಬೇಕು ಅಂತ ಹೇಳಿ ಅಂದ್ಕೊಂಡು ಇವಾಗ ಎದ್ದು ಅವಳು ರೆಡಿ ಆಗ್ತಾ ಇದ್ದಾಳೆ. ನಾನಿಲ್ಲಿ ಒಂದು ಕಡೆ ಅವಳಿಗೆ ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಮಾಲ್ಟ್ ಥರ ಮಾಡಬೇಕು. ಬಟ್ ಏನು ಅಂತಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಬಿಟ್ರೆ ಮುದ್ದೆ ಥರ ಆಗುತ್ತೆ. ಮಕ್ಕಳಿಗೆ ಇವಾಗ ಗಂಜಿನೇ ಬೇರೆ, ಮುದ್ದೆನೇ ಬೇರೆ. ನಾನು ಇವಾಗ ಮುದ್ದೆ ತಿನ್ನಿಸ್ತಾ ಇದ್ದೀನಿ ತಿನ್ನಮ್ಮ ಅಂತಂದರೆ ಸುಮ್ಮನೆ ತಿಂತಾಳೆ. ಅದೇ ಗಂಜಿ ಅಂತಂದರೆ ಸ್ವಲ್ಪ ಆಟ ಆಡ್ತಾಳೆ, ಯಾಕಂದರೆ ಮುದ್ದೆ ಅಂದರೆ ಇಷ್ಟ ಅಲ್ವಾ. ಸೊ ಹಾಗೆ ಮುದ್ದೆ ತಿನ್ನಿಸ್ತಾ ಇದ್ದೀನಿ ಅಂತಂದರೆ ತಿಂತಾಳೆ ಅನ್ನೋ ಕಾರಣಕ್ಕೇ ರಾತ್ರಿ ಸ್ವಲ್ಪ ಜಾಸ್ತಿ ನೆನೆ ಇಟ್ಟು ಸ್ವಲ್ಪ ಅವಳಿಗೆ ತಿನ್ನಿಸಿ ಉಳಿದಿರೋದನ್ನು 2ನೇ ಅವಳಿಗೆ ಇಟ್ಟು ಫಸ್ಟ್ ಅವಳನ್ನ ಹೋಗಿ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡು ರೆಡಿ ಮಾಡಿದೆ. ಜಯಂತ್ ಮಿಟ್ಟುಗೆ ಸ್ನಾನ ಮಾಡಿಸಿ ಕೊಟ್ಟರೆ ನಾನು ಹೋಗಿ 2 ಜುಟ್ಟು ಹಾಕೊಂಬಂದು ಫೇಸ್ಗೆಲ್ಲ ಕ್ರೀಮು ಪೌಡ್ರೆಲ್ಲ ಹಚ್ಚಿ ಹಣೆಗೆ ಬೊಟ್ಟಿಟ್ಟು ಇವಾಗ ಕರ್ಕೊಂಬಂದು ತಿನ್ನಿಸ್ತಾ ಇದ್ದೀನಿ. ನನಗೆ ಮಿಟ್ಟುಗೆ ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವು ಫ್ರೆಂಡ್ಸ್. ಅವಳು ಅಷ್ಟು ಸುಲಭವಾಗಿ ಬೇಗ ಊಟ ಮಾಡಲ್ಲ. ಅದು ನಮ್ಮ ಬೇರೆ ಏನು ಮಾಡ್ತಾರೆ ಅಂದರೆ ಆಟ ಆಡ್ಕೊತ ಗಂಟೆಗೊಂದು ತೂತು ತಿನ್ನಿಸ್ತಾರೆ. ಸೊ ನಮಗೆ ಹಂಗೆ ತಿನ್ನಿಸ್ಬೇಕು ಅಂತಂದರೆ ಸ್ವಲ್ಪ ಹೆಡ್ಡೇಕ್ ಅಂತೂ ನಿಜವಾಗ್ಲೂ ಆಗುತ್ತೆ. ಬಟ್ ನಾನೊಂದು ಲೆಕ್ಕದಲ್ಲಿ ಭಯಪಡಿಸಿ ಅಂದರೆ ಬೈದು ಊಟ ಮಾಡಿಸ್ತಿರ್ತೀನಿ. ಮತ್ತು ಜೋರಾಗಿ ಬೈದರೆ ಅದನ್ನೂ ಒಂದು ಪ್ರಾಬ್ಲಮ್ಮೇ, ಅಳ್ಕೊತ ನಿಂತು ಬಿಟ್ಟರೆ ತಿನ್ನಲ್ಲ ಅಂಥೇಳಿ. ಅಲ್ಲಿ ನೋಡಿ ಎಷ್ಟು ಕಾಡಿಸ್ತಾಳೆ. ಒಂದೊಂದು ಸರಿ ಸಿಟ್ಟೆ ಬರುತ್ತೆ. ಬಟ್ ಆದರೂ ಕೂಡ ಕತೆ ಗೀತೆ ಎಲ್ಲ ಹೇಳ್ಕೊತ ತಿನ್ನಿಸ್ತಾ ಇರ್ತೀನಿ. ಪೂರ್ತಿ ಏನು ತಿಂದಿಲ್ಲ ಫ್ರೆಂಡ್ಸ್, ಸ್ವಲ್ಪ ತಿಂದು ಹೊರಟ್ಲು. ಇನ್ನು ನಾನು ಹಾಗೆ ಅದನ್ನು ಕ್ಲೋಸ್ ಮಾಡಿಟ್ಟೆ, ಆಮೇಲೆ ಊಟ ಮಾಡಿಸಿದ್ರೆ ಆಯಿತು ಅಂತೇಳಿ. ಫಸ್ಟ್ ಟೈಮ್ ಹೋಗ್ತಿದ್ದಾಳೆ, ಅವಳನ್ನ ಯಾಕೋ ಬಿಟ್ಟಿರೋಕ್ಕೆ ಮನಸ್ಸಾಗಲಿಲ್ಲ. ನಾನು ಹೋಗಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಹೋಗಿ ನಮ್ಮಮ್ಮ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅಲ್ಲೇ ಇರ್ತಿದ್ಲಮ್ಮ, ಯಾಕೆ ಹೋದೆ ನೀನು ಅಂತಂದ್ರೆ, ಇಲ್ಲ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಹೋದೆ, ಒಬ್ಬಳೇ ಕೂತ್ಕೊಂಡಿದ್ಲು, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ಅಂತಂದರು. ಕರ್ಮ ಅಂತ ಅಂದ್ಕೊಂಡು ಸುಮ್ಮನೆ. ಇನ್ನು ನಾನು ಹೋಗಿ ಬರೋದ್ರೊಳಗಡೆ ಮನೆ ಪೂರ್ತಿ ಕ್ಲೀನ್ ಆಗಿತ್ತು ಫ್ರೆಂಡ್ಸ್. ಸೊ ಇನ್ನು ನಾನು ಅರ್ಧ kg ಹಸಿ ಬಟಾಣಿ ತಂದಿದ್ದೆ, ಅದನ್ನೆಲ್ಲ ಸುಲ್ಕೊಂತ ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಅವಳು ಎಷ್ಟು ಚೆನ್ನಾಗಿ ಇವಳನ್ನ ಆಟ ಆಡಿಸ್ತಾಳೆ. ಜಯಂತ್ ನಮ್ಮನ್ನು ಬಿಟ್ಟು ಹೋದರು ವಾಪಸ್, ಮತ್ತೆ ಆಮೇಲೆ ಬರ್ತೀನಿ ಊಟಕ್ಕೆ ಅಂತೇಳಿ. ಸೊ ಹಿಂಗೆ ಫೀಲ್ಡ್ ವರ್ಕ್ ಮಾಡ್ತಿರ್ತಾರೆ ಅವ್ರು, ನಮ್ಮ ಜೊತೆನೇ ಇದ್ದಂಗೆ ಒಂಥರ ನಮ್ಗೆ ಹೆಲ್ಪ್ ಬೇಕು ಅಂತಂದ್ರೆ ಬೇಗ ಬರ್ತಾರೆ. ಎಷ್ಟು ಚಂದ ಆಟ ಆಡಿಸ್ತಾಳೆ ನೋಡಿ. ಅಕ್ಕ ನೀವೆಲ್ಲ ಕೇಳ್ತಿರ್ತೀರಲ್ಲ ಜಗಳ ಆಡಲ್ವಾ ಅಂತೇಳಿ, ನಮ್ಮನ್ನೆಲ್ಲ ಅದೇನೋ ಗೊತ್ತಿಲ್ಲ, ನಮ್ಮ ಮಕ್ಕಳು ಆ ಥರ ನೇಚರ್ ಅನಿಸುತ್ತೆ. ಜಗಳ ಆಡಲ್ಲ, ಆಟ ಆಡಿಸ್ತಾರೆ, ಒಬ್ರಿಗೊಬ್ರು ನಗಿಸ್ತಾರೆ, ಮತ್ತು ಕೇರ್ ಮಾಡ್ತಾರೆ.
ಹೊಡೆದಾಡೋದು, ಅಳಿಸೋದು ಇದ್ಯಾವುದು ಮಾಡಲ್ಲ. ಮಧ್ಯಾಹ್ನಕ್ಕೆ ಇನ್ನೂ ಕಾಳು ಸುಲಿತಾನೆ ಕೂತ್ಕೊಂಡಿದ್ದೀನಿ. ಅಷ್ಟರಲ್ಲಿ ಯಾವ ಲೆವೆಲಿಗೆ ರಾಮಾಯಣ ಇರುತ್ತೆ ನಮ್ಮ ಮನೇಲಿ ಅಂತಂದರೆ, ಇದು ನೋಡಿ ಫ್ರೆಂಡ್ಸ್, ಇದು ಕಂಪಲ್ಸರಿ ನಮ್ಮ ಮನೇಲಿ ಆಗುವಂಥದ್ದು. ಅದು ಎಷ್ಟೇ ಸರಿ ನೀವು ಮೇಲೆ ತೆಗೆದಿಟ್ಟರು ಕೂಡ ಬಂದು ಅದನ್ನೆಲ್ಲ ಕೆಳಗೆ ಹಾಕೊಂಡು ಅದ್ರ ಮೇಲೆ ನಿಂತಿರ್ತಾಳೆ ಇವಳು. ಸಣ್ಣೋಳಿದ್ದಾಳೆ, ಒಂದು ಲೆವೆಲ್ಗೆ ಕಾಟ ಕೊಡ್ತಾಳೆ ಅಂತಂದರೆ. ಸೊ ಸ್ನಾನ ಮಾಡಿಸ್ಬೇಕು ಅವಳಿಗೆ. ಸೊ ಸ್ನಾನ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಶೀತ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಈ ಸ್ನಾನ ಮಾಡಿಸೋದೇ ಒಂಥರ ಜ್ವರ ಬಂದಂಗೆ ನನಗೆ. ಅವ್ರಿಗೆ ಜ್ವರ ಬಂತು ಅಂದರೆ ನನಗೆ ಬಂದಂಗೆ ಅಲ್ವಾ, ಅದಕ್ಕೆ. ಮತ್ತು ಇನ್ನು ನೋಡಿ ಕರ್ಮ ಫ್ರೆಂಡ್ಸ್, ನಾನು ಅಲ್ಲೆಲ್ಲ ಸುತ್ಕೊಂತ ಎಲ್ಲ ತುಂಬ್ಕೊಂಬಂದರೆ ಈ ಕಡೆ ಒಂದು ಕಡೆಯಿಂದ ಎಲ್ಲ ಚೆಲ್ಲಿ ಪೂರ್ತಿ ಆಟ ಆಡಿದ್ಲು. ಅದನ್ನೆಲ್ಲ ತೆಗೆದಿಟ್ಟು ಕಸ ಹೊಡೆದು ಅದನ್ನು ಮೇಲಿಟ್ಟು ಬರೋದ್ರೊಳಗಡೆ ಮತ್ತೆ ಒಳಗಡೆ ಬಂದು ಈ ಸ್ಟ್ಯಾಂಡ್ ಕೆಳಗಡೆ ಇರೋಂಥ ಅವ್ರ ಅಣ್ಣನ ಜಾಮಿಟ್ರಿ ಬಾಕ್ಸಲ್ಲಿ ಇರೋದು ಎಲ್ಲದು ಕೆಳಗೆ ಕೂತ್ಕೊಂಡಿದ್ದಾಳೆ. ಈ ಲೆವೆಲಿಗೆ ನಮ್ಮ ಮನೇಲಿ ಕಿತ್ಮಿ ಅಂತಂದರೆ ಇವಳೆ. ನಿಮ್ಮ ಮನೇಲಿ ಈ ಥರ ಮಾಡ್ತಾರಾ? ಕಮೆಂಟ್ನಲ್ಲಿ ತಿಳಿಸಿ. ನಾನು ವೇಟ್ ಮಾಡ್ತಿರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ. ಬಟ್ ಎಷ್ಟು ತರಲೆ ಅಂತಂದರೆ, ಅದರಲ್ಲೂ ನಮ್ಮ ಚಿಟ್ಟಿಗೆ ಅವನ ಬುಕ್ಸು ಪೆನ್ಸಿಲ್ಸು ಯಾರು ಮುಟ್ಟಬಾರ್ದು. ಇವಳೇನಾದ್ರೂ ಈ ಥರ ಕಿತಿಮಿ ಮಾಡಿ ಹೋಗಿರೋದು ಗೊತ್ತಾಯಿತು ಅಂತಂದರೆ ಬಂದ ತಕ್ಷಣ ಬೈಕೊಂತ ನಿಂತ್ಬಿಡ್ತಾರೆ. ಯಾರು ಮುಟ್ಟಿದ್ದಮ್ಮ ಇದನ್ನು ಮುಟ್ಬೇಡ್ರಿ ಅಂತ ಹೇಳಿಲ್ಲ ನಾನು, ಹಂಗೆ ಹೆಂಗೆ ಅಂತೇಳಿ. ಈ ಸಣ್ಣ ಮಕ್ಕಳು ಆಟ ನೋಡೋಕ್ಕೂ ಚಂದ ಫ್ರೆಂಡ್ಸ್. ಮತ್ತು ತೆಗೆದಿಟ್ಟು ಸುಸ್ತಾಗ್ಬಿಡುತ್ತೆ. ಅಕ್ಕ ಅವ್ರ ಮೇಡ್ ಬರ್ತಾರಲ್ಲ ದಿವ್ಯಾ ಅಂತ, ಅವರು ಎಷ್ಟೇ ಕ್ಲೀನ್ ಮಾಡೋದ್ರು ಕೂಡ ಮತ್ತೆ ಸಂಜೆ ಒಳಗಡೆ ಯಥಾಸ್ಥಿತಿ ಹಾಗೆ ಆಗಿರುತ್ತೆ. ಇನ್ನು ಅವಳನ್ನ ಆಟ ಆಡ್ಸೋದು ನೋಡ್ಕೊತ ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ, ಇಬ್ರಿಗೂ ಬೆಳಗ್ಗೆ ಮಾಡಿರೋವಂಥ ಗಂಜಿ ತಿನ್ನಿಸ್ತಾ ಇದ್ದೀನಿ. ಗಂಜಿ ತಿನ್ನಿಸಿ ಸ್ವಲ್ಪ ಹೊತ್ತು ಮಲಗ್ಸೋಣ ಅಂತೇಳಿ ನಾನು 1 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಇವರು 2:15 ನನ್ನನ್ನು ಬಿಡ್ತಾರೆ ಊಟ ಮಾಡಿಸೋದು. ಈ ಥರ ಊಟಕ್ಕೆ ಇಷ್ಟೊತ್ತು ಹೋದರೆ ನಾನು ನನ್ನ ವರ್ಕ್ಸ್ ಯಾವ ಮಾಡ್ಕೊಳ್ಳಿ ಅಂತ ಹೇಳಿ ಹೆವಿ ತಲೆನೋವು. ಸೊ ಇದ್ರ ನಡುವೆ ಜಯಂತ್ ಬಂದರು. ಅವ್ರ ಕೈಗೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಒಪ್ಪಿಸಿ ನಾನು ಇವಾಗ ಮಸಾಲೆ ಹಾಕಿ ಹಸಿ ಬಟಾಣಿ ಸಾರು ಮಾಡಿಕೊಂಡೆ. ಇದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಮುದ್ದೆ ಬೇಡ, ಜಲ್ದಿ ಅನ್ನ ಮಾಡ್ಕೊ ಸಾಕು ಅಂತಂದರು. ಅದಕ್ಕೆಲ್ಲ ಕಾರಣ ಈ ಸಣ್ಣ ಮೇಡಮ್ ಅವರೇ. ನೋಡಿ, ಇಲ್ಲಿ ಒಂದು ಅವತಾರ ಮಾಡೋಗಿರ್ತಾಳೆ, ಮನೇಲಿ ಅಲ್ಲಿ ಒಂಥರ ಅವತಾರ ಮಾಡಿದ್ದಾಳೆ. ಅದನ್ನು ತಗೊಂಡು ಆಟ ಆಡ್ಕೊತ ಸುಮ್ಮನೆ ಕೂತಿದ್ದಾಳೆ. ನಾನು ಜಯಂತ್ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಎಷ್ಟು ಸುಸ್ತಾಗ್ಬಿಡುತ್ತೆ ಗೊತ್ತಾ ಇವಳೊಬ್ಬಳನ್ನ ಹಿಡಿಯೋದ್ರೊಳಗೆ. ಹೊಡಿಬೇಕು ಅಂತ ಅನ್ಸುತ್ತೆ ಸಮ್ಟೈಮ್ಸ್, ಬಟ್ ಅವಳು ಮಾಡೋವಂಥ ಸೋಗ್ಲಾಟ ಎಲ್ಲ ನೋಡಿದ ತಕ್ಷಣ ಅದೇನೋ ಸಖತ್ ಹಿಡ್ಕೊಂಡು ಮುದ್ದಾಡ್ಬೇಕಂತ ಅನ್ಸ್ಬಿಡುತ್ತೆ. ಹಂಗೆ ಮಾಡ್ತಾಳೆ. ಇಲ್ಲಿ ನೋಡಿ, ಆ ಕಡೆ ಹೋದರೆ ಆ ಕಡೆ ಬಗ್ಗೆ ನೋಡ್ತಾಳೆ, ಈ ಕಡೆ ಬಂದರೆ ಈ ಕಡೆ. ಇನ್ನು ಆಟ ಊಟ ಎಲ್ಲ ಮಾಡಿಸಿ ಮಲಗಿಸ್ದೆ ಫ್ರೆಂಡ್ಸ್. ಮಲಗಿಸಿ ಸ್ವಲ್ಪ ಹೊತ್ತು ನಾನು ಮಲ್ಕೊಂಡ್ಬಿಟ್ಟೆ. ನನಗೆ ನಿದ್ದೆ ಬರೋದೇ ರೇರು. ಅಂಥದ್ರಲ್ಲಿ ಇವತ್ತು ನಿದ್ದೆ ಬಂತು ಅಂತ ಹೇಳಿ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ, ಇದು ಸಂಜೆ ಟೈಮಿಂಗ್ಸ್ ಆಲ್ರೆಡಿ. ಸಂಜೆ ಎದ್ದು ಕಸ ಎಲ್ಲ ಹೊಡೆದು ನಾನು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು, ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು. ಸೊ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಅಂಥೇಳಿ ಅವ್ರ ಜೊತೆ ನಾನು ಮಾತಾಡ್ಕೊತ ಕೂತ್ಕೊಂಡಾಗ ಇದು ನನ್ನ ಮಗ ತೆಗೆದಿರೋವಂಥ ವಿಡಿಯೋ. ಐ ಥಿಂಕ್ ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಇದು ಇವತ್ತಿನ ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತೀರಿ. ಥ್ಯಾಂಕ್ ಯು, ಬಾಯ್.